ಕೆಳಗಡೆ ಹೋಗೋದು ಬೇಡ ಮೇಲೆ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಬಂದೆ. 600 ರೂಪಾಯಿ ಟೋಲ್ ಕಟ್ಬಿಟ್ಟು ನೋಡಿದ್ರೆ ಈ ಗ್ರಾಚಾರಕ್ಕೆ ಹಿಂಗಾಗಿದೆ. ಮೋಡ ಎಲ್ಲ ಒಂಥರ ಡಿಫ್ರೆಂಟಾಗಿ ಸೂಪರಾಗಿ ಕಾಣಿಸುತ್ತೆ. ಇಲ್ಲೇ ಯಾಕೊಳ್ಳೋಣ ಬಿಡಿ. ನಮ್ಮ ಬಸ್ಸಲ್ಲೇ ಬಂದುದಾ? ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ನೋಡಲ್ವ ನೀನು? ಶಿಷ್ಯಂದು ಮತ್ತೆ ಪ್ಯಾಚಪ್ ಆಯಿತು, ಲವ್ ಬ್ರೇಕಪ್ ಆಗಿದ್ದು. ಇವನ್ನೆಲ್ಲ ಚೇಲ್ಡ್ಗಳು ಗೈಸ್. ಇವ್ನಿಗೆ 20 ವರ್ಷ, ಹುಡುಗಿಗೆ 19, ಹುಡುಗಿಗೆ 20 ವರ್ಷ, ಇವ್ನಿಗೆ 19 ವರ್ಷ ಅಂತಿದ್ರೆ. ಮಳವಳ್ಳಿ ಕಡೆಯವರು ಈ ವಿಡಿಯೋನ ನೋಡಿದರೆ ಅಲ್ಲೇನಾಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಡೀಸೆಲ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಕೆಂಗೇರಿಗಿಂತ ಮುಂಚೆ ಇರೋ ಪೆಟ್ರೋಲ್ ಬಂಕ್ ಹೋಗಿ ಬಂದು ಇಲ್ಲಿ ನಿಲ್ಸ್ಕೊಂಡ್ವಿ. ಯಾಕೆಂದರೆ ಇದೊಂಥರ ಆರಾಮಾಗೈತೆ ಪೆಟ್ರೋಲ್ ಬಂಕು, ಫ್ರೀ ಇಲ್ವಾ? ಆಯ್ ಆಯ್ತು. ಇವರು ಇವಾಗ ಎದ್ದಿದ್ದಿ. ನಿಂಗೆ ಮದುವೆ ಮಾಡಿಸ್ತೀವಿ ಒಂದು ಏನಪ್ಪಿ ನಾವು? ಮದುವೆಗಿದ್ವಿ ಎಲ್ಲ ಏನಿಲ್ಲ, ಸಿಂಗಲ್ಲಾ? ಮದುವೆನೇ ಆಗ ನೋಡ್ಕೊಂಡು ನಿಮ್ಮ ಯಜಮಾನ್ರಿ ಇಲ್ಲಿ ಸಿಂಗಲ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಒಂದು 5 ನಿಮಿಷ ಆದ್ರೂ ಗಾಡಿ ಸ್ಟಾರ್ಟ್ ಮಾಡಿ ಒಂದು ವ್ಯಾಕ್ಯೂಮ್ ಲೋಡ್ ಆಗೋವರೆಗೂ ಬಿಡಬೇಕು. ಈ ಗಾಡೀಲಿ ವ್ಯಾಕ್ಯೂಮ್ ಇರೋದ್ರಿಂದ ವ್ಯಾಕ್ಯೂಮ್ ಲೋಡ್ ಆಗೋವರೆಗೂ ಬಿಡಬೇಕು. ಬೇರೆ ಗಾಡಿಗಳಲ್ಲಿ ಒಂದು ಸಣ್ಣ 2 ವೀಲರ್ ಆದರೂ ಸಹ ಗಾಡಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ಬೆಳಗ್ಗೆನೇ ಗಾಡಿ ಹತ್ರ ಬಂದೆ. ಇವತ್ತಿದ್ದು ಸಿಮ್ಸಾಗೆ, ಅದಕ್ಕೆ ಬೆಳಗ್ಗೆನೇ ಗಾಡಿ ಹತ್ರ ಬಂದಿದ್ದೀನಿ. ಇವಾಗ ಹೊರಡಬೇಕು. ಟೈಮ್ ಇವಾಗ ಬಂದು 5:45. ಬಟ್ ಬೆಳಕು ಸಖತ್ತಾಗಿ ಆಗ್ಬಿಟ್ಟಿದೆ. 5:45 ಇವಾಗ ಹೊರಡ್ತಾ ಇದ್ದೀನಿ. 5 ಗಂಟೆಗೆ ಪಿಕಪ್ ಇದ್ದಿದ್ದು, ಬಟ್ ನಾನು 6 ಗಂಟೆಗೆ ಬರ್ತೀನಿ ಅಂತ ಕಸ್ಟಮರ್ ಹತ್ರ ಓಪನಾಗಿ ಹೇಳಿದ್ದೆ. ಹಂಗಾಗಿ ಇವಾಗ ಹೊರಡ್ತಾ ಇದ್ದೀನಿ. ಶಿಷ್ಯ ಇವಾಗ ಎದ್ದು ಎಲ್ಲ ಪ್ಯಾಕಪ್ ಮಾಡ್ಕೊತಾ ಇದ್ದಾನೆ. ಓಕೆ ಸ್ನೇಹಿತರೆ, ಬನ್ನಿ ಗಾಡಿ ಸ್ಟಾರ್ಟ್ ಮಾಡಿ ಹೊರಡೋಣ. ಏನು ಶಿಷ್ಯ ಸಮಾಚಾರ? ಬೆಳಗ್ಗೆನೇ ಮಸ್ತಾಗಿ ಗಾಡಿ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿ ಒಂದು 5 ನಿಮಿಷ ಐಡ್ಲಿಂಗಲ್ಲಿ ಬಿಡಲೇಬೇಕು ಗಾಡಿ. ಇದು ಸುಮಾರು ಸತಿ ಹೇಳಿದ್ದೀನಿ ಲಾಗಲ್ಲಿ ಏನಕ್ಕೆ ಅಂತ. ಇವತ್ತು ಒಂದು ಸತಿ ಹೇಳ್ತೀನಿ. ಬೆಳಿಗ್ಗೆ ಗಾಡಿ ಸ್ಟಾರ್ಟ್ ಮಾಡಿ 5 ನಿಮಿಷ ಏನು ಬಿಡಬೇಕು ಅಂದರೆ ಸ್ನೇಹಿತರೆ, ಫುಲ್ಲು ಆಯಿಲೆಲ್ಲ ನಿಂತಿರುತ್ತಲ್ಲ ಗಾಡಿ, ಆಯಿಲೆಲ್ಲ ಸಂಪು ಹೋಗಿರುತ್ತೆ. ಅಂದರೆ ಫುಲ್ಲು ಡೌನ್ ಆಗಿರುತ್ತೆ, ಆಯಿಲು ಮೇಲೆ ಬಂದಿರಲ್ಲ. ಇವಾಗ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಆಯಿಲೆಲ್ಲ ಸರ್ಕ್ಯುಲೇಷನ್ ಆಗುತ್ತೆ ಮೇಲಕ್ಕೆ. ಸರ್ಕ್ಯುಲೇಷನ್ ಆಗೋ ಗಂಟ ವೆಯ್ಟ್ ಮಾಡಬೇಕು. ಯಾಕೆಂದರೆ ಗಾಡಿ ಸ್ಟಾರ್ಟ್ ಮಾಡಿ ಪಟ್ಟಂತ ಹೊರಟುಬಿಟ್ರೆ ಸುಮ್ಮನೆ ಎಲ್ಲದಕ್ಕೂ ಎಫೆಕ್ಟ್ ಬೀಳುತ್ತೆ ಇಂಜಿನ್ಗೆ. ಹಂಗಾಗಿ ಬೆಳಿಗ್ಗೆನೇ ಒಂದು 5 ನಿಮಿಷ ಆದ್ರೂ ಗಾಡಿ ಸ್ಟಾರ್ಟ್ ಮಾಡಿ ಒಂದು ವ್ಯಾಕ್ಯೂಮ್ ಲೋಡ್ ಆಗೋವರೆಗೂ ಬಿಡಬೇಕು. ಈ ಗಾಡೀಲಿ ವ್ಯಾಕ್ಯೂಮ್ ಇರೋದ್ರಿಂದ ವ್ಯಾಕ್ಯೂಮ್ ಲೋಡ್ ಆಗೋವರೆಗೂ ಬಿಡಬೇಕು. ಬೇರೆ ಗಾಡಿಗಳಲ್ಲಿ ಒಂದು ಸಣ್ಣ 2 ವೀಲರ್ ಆದರೂ ಸಹ ಗಾಡಿ ಸ್ಟಾರ್ಟ್ ಮಾಡಿ 5 ನಿಮಿಷ ಬಿಡಲೇಬೇಕು. ಕಾರಣ ಆಯಿಲು ಮೇಲೆ ಬರುತ್ತೆ. ಮೇಲೆ ಬಂದಾಗ ಫ್ರೀ ಆಗುತ್ತೆ ಇಂಜಿನ್ಗೆಲ್ಲ. ಇವಾಗ ಎದ್ದ ತಕ್ಷಣ ನಾವು ಹೆಂಗೆ ಅಂತಂದರೆ, ನಾವು ಎದ್ದ ತಕ್ಷಣವೇ ಓಡಲ್ವಲ್ಲ, ಹಂಗಾಗಿ ಒಂದು 5 ನಿಮಿಷ ಗಾಡಿ ಬಿಡಲೇಬೇಕು ಐಡ್ಲಿಂಗಲ್ಲಿ. ಅದಕ್ಕೋಸ್ಕರ, ಏಕೆಂದರೆ ಎದ್ದ ತಕ್ಷಣ ಅದಕ್ಕೂ ಫ್ರೀ ಆಗಬೇಕು. ನಾನು ಎದ್ದಿದ್ದೀನಿ ಇವಾಗ ತಾನೇ, ಇವಾಗ ನಾನು ಹೊರಡಬೇಕು ಅನ್ನೋದು ಅದಕ್ಕೂ ಗೊತ್ತಾಗುತ್ತೆ. ಹಂಗಾಗಿ ಎಲ್ಲ ಫ್ರೀಯಾಗಿ ಆಯಿಲೆಲ್ಲ ಮೇಲೆ ಬರೆಸ್ಬೇಕು ಅನ್ನೋದು ಅದೆಲ್ಲ ನೋಡಿಕೊಂಡು ಇವಾಗ ಹೊರಡೋಣ ಬನ್ನಿ ಸ್ನೇಹಿತರೆ ಪಿಕಪ್ಗೆ. ನಾವು ಇವಾಗ ಅಲ್ಲಿಂದ ಪಾರ್ಕಿಂಗ್ ಬಿಟ್ಟು ಇವಾಗ ಸೀದಾ ಕದ್ರನಹಳ್ಳಿ ಹತ್ರ ಇದ್ದೀವಿ. ಪಿಕಪ್ ಬಂದು GT ಮಾಲ್ ಹತ್ರ ಇರೋದು. GT ಮಾಲ್ ಹತ್ರ ಹೋಗ್ತಾ ಇದ್ದೀವಿ ಪಿಕಪ್ಗೆ. ಇನ್ನೊಂದು ಗಾಡಿ ಆಲ್ರೆಡಿ ಹೋಗಿದೆ, 2 ಗಾಡಿ ಹೋಗ್ತಾ ಇರೋದು ಇದಕ್ಕೆ. ನಾನು ಮತ್ತೆ ನಮ್ಮ ಡಾರ್ಲಿಂಗ್ ಅಂತ ಇದ್ದಾನೆ, ಸಚಿನ ಅಂತ, ಆಲ್ರೆಡಿ ಅಲ್ಲಿ ಹೋಗಿದ್ದಾನೆ. ನೈಟೇ ಹೋಗ್ಬಿಟ್ಟು ಅಲ್ಲೇ ಆಲ್ಟ್ ಆಗ್ಬಿಟ್ಟಿರೋದು. ಇವಾಗ ನಾನು ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಳ್ಳೋಣ. ಕಸ್ಟಮರ್ ಕಾಲ್ ಮಾಡಿದ್ರು ಆಲ್ರೆಡಿ, ಸರ್ ಬಂತ ಗಾಡಿಗಳು ಅಂತ. ಒಂದು ಗಾಡಿ ಬಂದಿದೆ ಸರ್, ಇನ್ನೊಂದು ಗಾಡಿ 10 ನಿಮಿಷಕ್ಕೆ ಬರುತ್ತೆ ಸರ್ ಅಂದರೆ ನಾನು ಒಂದು 20 ನಿಮಿಷಕ್ಕೆ ಹೋಗ್ತೀನಿ ಇವಾಗ. ಬಟ್ ಪಕ್ಕಾ ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸು. ಅವರೆಲ್ಲ ಜನ ಬರೋರು ಒಳಗಡೆ ನಾನು ಅಲ್ಲಿ ಹೋಗಿ ನಿಂತ್ಕೊಂಡಿರ್ತೀನಿ. ಆದರೆ ಏನಪ್ಪ ಬೇಜಾರು ಅಂದರೆ, ಬೆಳಗಿನ ಜಾವ ಪಿಕಪ್ ಇದ್ದರೆ ಅದೊಂದು ತಲೆನೋವು. 6 ಗಂಟೆಗೆ ಪಿಕಪ್ ಕೊಟ್ಬಿಡ್ತಾರ, ನಾವು 5 ಗಂಟೆಗೆ ಎದ್ದೇಳಬೇಕು. 5 ಗಂಟೆಗೆ ಎದ್ದು ಸ್ನಾನ ಗೀನ ಮಾಡ್ಕೊಂಡು ಒಂದೇ ಹೆಸರು ಓಡಬೇಕು. ಆದರೆ ಇವಾಗೆಲ್ಲ ಅರ್ಜೆಂಟ್ ಮಾಡ್ಕೊಂತ ಇಲ್ಲ ಸ್ನೇಹಿತರೆ ನಾನು, ಮುಂಚೆ ಥರ. ಯಾಕೆಂದರೆ ಮುಂಚೆ ಆಗಿದ್ರೆ ಅಯ್ಯೋ ಲೇಟ್ ಆಗ್ಬಿಡುತ್ತೆ ಅಂದ್ಕೊಂಡು ಹೋಯ್ತಿದ್ದೆ. ಅಷ್ಟು ಡ್ಯೂಟಿ ಮಾಡೋದಲ್ಲ, ಅಷ್ಟು ಡ್ಯೂಟಿಲಿ ಯಾವುದು ಬೇಗ ಬಂದಿಲ್ಲ. ಇದೊಂದೇ ನಾನು ಹೋಯ್ತಾ ಇರೋದು. ಇವಾಗ ನೋಡೋಣ, 100 ಬೇಗ ಬರಲ್ಲ. ಹಂಗಾಗಿ
2 ಅವರ್ ಲೇಟಾಗೆ ಹೋಗೋದು. ಇನ್ಮೇಲೆ ನಾನು 1 ಅವರ್ ಅಂತೂ ಲೇಟಾಗಿ ಹೋಗ್ತೀನಿ. ಪಕ್ಕಾ ಟೈಮಿಂಗ್ಸ್ ಹೇಳ್ಬಿಟ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಬುಕಿಂಗ್ ಮಾಡಿದ್ರೆ, ಬುಕಿಂಗ್ ಮಾಡ್ತಿರಲ್ಲ ಸುಮಾರು ಜನ ಸಬ್ಸ್ಕ್ರೈಬರು ಫಾಲೋವರ್ಸ್ ಬುಕಿಂಗ್ ಮಾಡ್ತಾ ಇರೋದು. ಬಟ್ ಅದರಲ್ಲಿ ನೀವು ಯಾರಾದರೂ ಬುಕಿಂಗ್ ಮಾಡಿದ್ರೆ ನೆಕ್ಸ್ಟ್ ಈ ತಿಂಗಳಲ್ಲಿ ಯಾರಾದ್ರೂ ಬುಕ್ ಮಾಡಿದ್ರೆ ಮುಂಚೆಗೆ ಹೇಳ್ಬಿಡಿ ಟೈಮಿಂಗ್ಸ್, ಇದು ಪಕ್ಕಾ ಟೈಮಿಂಗ್ಸ್ ಇಷ್ಟೊತ್ತಿಗೆ ಬನ್ನಿ ಅಂತ. ನಾನು ಅಷ್ಟೊತ್ತಿಗೆ ಪಕ್ಕ ಬರ್ತೀನಿ. ಹಾಗೆ ಗೈಸ್ ಸದ್ಯಕ್ಕೆ ಹೋಗೋಣ ಬರ್ರಿ, ಪಿಕಪ್ ಮಾಡ್ಕೊಂಬಿಡೋಣ. ಗೈಸ್ ಇಲ್ಲಿ ಬಂದ್ಲಲ್ಲ ಇವಳೆ ನನ್ನ ಚಿನ್ನು. ಪಿಕಪ್ ಪಾಯಿಂಟ್ ಬಂದೆ. ಚಿನ್ನು ಅಷ್ಟೊತ್ತು ಗಾಡಿ ತಗೊಂಬಂದಿಲ್ಲ, ಹಾಕಿದ್ಲು. ಸಾರು ಪೂಜೆ ಮಾಡ್ಕೊತಾ ಇದ್ರು ಬೆಳಗ್ಗೆನೆ. ಅಲ್ಲೇ ಬಾಟ್ಲಿ ಐತೆ ನೋಡು ತುಂಬ್ಸು. ಬೆಳಗ್ಗೆನೆ ಸಾರೆಲ್ಲ ಪೂಜೆ ಮಾಡ್ಕೊತಾ ಇದ್ರು ಗಾಡಿಗೆ. ಚಿನ್ನು ಬಿಸ್ಲರಿ ನೀರು ಕುಡಿಯೋಕೆ ಅಂತ ನಮ್ಮ ಗಾಡಿಗೆ ಬಂದಿದೆ ಚಿನ್ನು. ಇಲ್ಲಿಂದ ನೀರಿಗೆ ಕುಡ್ಕೊಂಡು ನಮ್ಮ ಗಾಡಿಗೆ ಹೂವು ತಗೊಂಬಂದ ಇನ್ನೊಬ್ಬ ಚಿನ್ನು. ತಗೊಂಬಂದು ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಎಲ್ಲಿಂದ ಹೊಟ್ಬಿಡೋದು. ಇವ್ ನಮ್ದು ಚಿನ್ನು ಬಂದ ಹೂವು ಇಸ್ಕೊಂಡು ಒಯ್ದ ತಗೊಂಬಂದು ಹಾಕ್ತಿತ್ತು ತಾನೇ. ಬಂದ ಟೋಪಿ ಹಾಕೊಂಡು ಓದ್ತೀನೇನೆ, ನಮಗ್ ಟೋಪಿ ಹಾಕಕ್ಕೆ. ಗೈಸ್ ಅವ್ನ ಶಿಷ್ಯ, ನಮ್ಮ ಶಿಷ್ಯನ್ ನೋಡಿದ್ರಲ್ಲ, ಅವ್ನು ನಮ್ಮ ಶಿಷ್ಯ ಗೈಸ್. ಚಿನ್ನು ನಿನ್ ಜೊತೆಗೆ ಯಾರು ಇಲ್ವಾ? ಒಬ್ಬನೇನಾ? ಯಾಕ ಸಿಂಗಲ್ ಮದ್ವೆನೇ ಆಗ ನೋಡ್ಕೊಂಡು ನಿಮ್ಮ ಯಜಮಾನ್ರಿ ಇಲ್ಲಿ ಸಿಂಗಲ್ ಅಂತಂದ್ಬಿಟ್ಟು ಹೇಳ್ತಾರೆ. ಮದ್ವೆನೇ ಆಗ್ಲಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾನೆ ಇಲ್ಲಿ ಪಟಾಯಿಸ್ಕೊಳಕ್ಕೆ ಅವ್ರನ್ನ. ಹೂವು ಕಟ್ಬಿಟ್ಟು ಬರ್ತೀನಿ ಇರಿ ಗೈಸ್, ಸಖತ್ತಾಗೆ. ಗೈಸ್ ಚಿನ್ನು ಹೂವು ಕಟ್ರಿ ಅಣ್ಣ. ಇವಾಗ ಹೋಯ್ತಾ ಇರೋದು ಬಂದು ನಾವು ಸಿಮ್ಸಾಗೆ. ಹಂಗಾಗಿ ಪೂಜೆ ಗೀಜೆ ಮಾಡ್ಕೊಂಡು ಇಲ್ಲಿಂದ ಹೊರಡೋದೈತೆ. ನಾವು ಬಂದಿರೋದು ಪಿಕಪ್ ಪಾಯಿಂಟ್ ಬಂದು ಜಿ ಟಿ ಮಾಲ್ ಹತ್ರ ಪಿಕಪ್ಪು. ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಹೊರಡೋದೇನೆ. ನೈವೇದ್ಯ ಕಟ್ಟಿ ತಗೊಂಬಂದಿದ್ದಾರೆ. ಚಿನ್ನು ಒಂದು ಹೇಳು. ಅವನೇನಪ್ಪ ಅನ್ಕೊಂಡು ನೋಡಿದವನೇ ಶಾಕ್ ಆಗ್ಬಿಟ್ಟು. ಇಲ್ಲಿ ಆ ಕಡೆಯಿಂದ ಎಲ್ಲ ಬಿಜೆಪಿ ಕಾರ್ಯಕರ್ತರೆಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇದಾರೆ ಕ್ಯಾನ್ವಾಸ್ಗೆ. ಗೈಸ್ ಲಾಸ್ಟ್ ಟೈಮ್ ಹೇಳ್ದಂಗೆ ನಿಮ್ಮೆಣ್ಣು ಈ ಸತಿ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. 5 ತಗೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಫ್ರಂಟ್ ವೀಲ್ಗೆ 2 ಬಿಟ್ಟಿದ್ದಾರೆ, ಲೆಫ್ಟ್ ವೀಲ್ಗೆ 1 ಇಕ್ಕಿದ್ದಾರೆ. ಬ್ಯಾಕ್ ವೀಲು 2 ಇದೆ. 2 ವೀಲಲ್ಲಿ ಇಕ್ಕೋದ್ಬಿಟ್ಟು ಒಂದೇ ಒಂದು ವೀಲ್ಗೆ ಇಕ್ಬಿಟ್ಟು ಇಲ್ಲಿ ಫ್ರಂಟಿಗೆ ಬಂದ್ರೆ 2 ಇಕ್ಕಿದ್ದಾರೆ. ಕನ್ಫ್ಯೂಷನ್. ಇವಾಗ ಎದ್ದಿದ್ದಿ ನಿಂಗೆ ಮದುವೆ ಮಾಡಿಸ್ತೀವಿ ಒಂದು ಏನಪ್ಪಿ ನಾವು. ಮದುವೆಗಿದ್ವಿ ಎಲ್ಲ ಏನಿಲ್ಲ. ಕಪ್ಪೆ ಆಯ್ತು ನಿಂದ ಆಯ್ತಾ? ಪಿಕಪ್ ಹೋಯ್ತಿದ್ಯಾ? ಯಾವ ಗಾಡಿ? ಯಾವ ಕಡೆ ಪಿಕಪ್? ಊಟಿ. ನೋಡಿ ಗೈಸ್ ಬಿಡು, ಹಂಗಿದ್ರೆ ಏನ್ ಲೆಕ್ಕ ಬರಲ್ಲ. ಡ್ರೈವರ್ ಲೈಫ್ ಅವೆಲ್ಲ ಈಸಿ, ಮಲ್ಕೊಳೋದು ಎದೊಳೋದು ಅವೆಲ್ಲ. ನಮ್ಮ ಹುಡುಗನು ಇವಾಗ ಊಟಿಗೆ ಹೋಯ್ತಾನೆ ಅಂತ. ಹಿಂಗೆ ಹೋಗ್ತೀಯಾ? ಹೌದಾ? ಸುಮ್ನೆ ಲಾಗಲ್ ಬತ್ತೀಯಾ ನೀನು? ಈ ತರ ಎಲ್ಲ ತೋರಿಸಿದೀನಲ್ಲ, ಆಮೇಲೆ ನೋಡ್ತಾರೆ ಅಂತ. ಕಾಫಿ ಕುಡ್ದಾ? ಹಾ ಸ್ನೇಹಿತರೆ, 7:30 ಆಯಿತು ಟೈಮು. 7:50. ನಾವು ಬಂದಿದ್ದು ಇಲ್ಲಿಗೆ 7 ಗಂಟೆ ಶಾರ್ಪು. 5 ಗಂಟೆಗೆ ಗಾಡಿ ಬರೋಕ್ಕೆ ಹೇಳಿದ್ದು. 5 ಗಂಟೆಗೆ ಬಂದಿದ್ದಿದ್ರೆ ಇಷ್ಟೊತ್ತಾದರೂ ಇಲ್ಲೇ ಕೆರವಲ್ ಕಂಡಿರಬೇಕಾಗಿತ್ತು. ಹಂಗಾಗಿ ನಾವು ಬಂದಿದ್ದೆ ಲೇಟು. ಇವಾಗ ಹೊರಡಬೇಕು ಇಲ್ಲಿಂದ. ಇನ್ನೂ ಹೊರಟಿಲ್ಲ, ಇದೇ ನಿಂತ್ಕೊಂಡಿದ್ದೀವಿ. ಹಂಗಾಗಿ ಇನ್ನು ಹೊರಡೋದು ಒಂದು 20 ನಿಮಿಷ ಮೇಲೆ ಆಗ್ಬೋದು ಅನ್ಕೋತೀನಿ. ಇಲ್ಲಿಂದ ಹೊರಟ್ರೆ ಮತ್ತು ಆನ್ ದ ವೇ ಡೀಸೆಲ್ ಹಾಕ್ಸ್ಕೋಬೇಕು. ಹಾಕ್ಸ್ಕೊಂಡು ಹೊರಡೋದಿದೆ. ಬನ್ನಿ ಸ್ನೇಹಿತರೆ, ಇನ್ನೇನು ಒಂದು 10 ನಿಮಿಷದಲ್ಲಿ ಹೊರಡೋಣ. ಗೈಸ್ ಫೈನಲಿ ಪಿಕಪ್ ಆಯಿತು 8:15ಗೆ. ಮಗು ಕೊಟ್ಟಿದ್ದಿಲ್ಲ, ಯಾರೋ ಒಬ್ರು ಕರ್ಸು ಆಯಿತು. ಇವತ್ತು ಮದರ್ಸ್ ಡೇ ಇರೋ ಪ್ರಯತ್ನ. ಇವತ್ತು ಹ್ಯಾಪಿ ಮದರ್ಸ್ ಡೇ. ಹಂಗಾಗಿ ಪಿಕಪ್ ಮಾಡ್ಕೊಂಡು ಹೊರಟಿದ್ದೀವಿ. ಇವಾಗ ರಾಮ ಮಂದಿರ ಹತ್ರ ಇದೀವಿ ಕರೆಕ್ಟಾಗಿ. ಇಲ್ಲಿ ನಮ್ಮ ಸ್ನೇಹಿತ ಒಬ್ಬ ಇದ್ದಾನೆ. ರಿಷಬ್ ಒಂದು ಹೇಳು. ಹೇಳ ಹ್ಯಾಪಿ. ಇವತ್ತು ಹ್ಯಾಪಿ ಮದರ್ಸ್ ಡೇ ಗೊತ್ತಾ? ಗೊತ್ತಿಲ್ವಾ? ಗೊತ್ತಾ? ವಿಶ್ ಮಾಡ್ದ ನೀನು ನಿಮ್ಮ ಮಮ್ಮಿಗೆ? ಮಾಡ್ದೆ ಇಲ್ವಾ? ಯಾವತ್ತು? ನೆನ್ನೆನೆ ಮಾಡ್ದ? ಇವತ್ತು ಮಾಡ್ಬೇಕು. ಹೋಗಿ ಮಾಡ್ಬಿಟ್ಟು ಹೋಗು. ಮಾಡ್ಬತ್ತೀಯಾ?
ಒಂದು ಹಾಡಾಡ್ಲಾ? ರಿಷಬ್ ಯಾಕೋ ತುಂಬಾ ನಾಚ್ಕೋತಾ ಇದ್ದಾನೆ ಗೈಸ್. ನಿನ್ ಫ್ರೆಂಡ್ಸ್ ಯಾರು ಇಲ್ಲೇನಾ? ಫ್ರೆಂಡ್ಸ್ ಇಲ್ವಾ? ಆಯ್ 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 ಆಯ್ತು. ನಮ್ಮ ಆಟೋದವರು ಅಣ್ಣರೊಬ್ರು ಸಿಕ್ಕಿ ಒಂದು ಆಯ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ನಮ್ಗೆ ತುಂಬಾ ಖುಷಿ ಆಗುತ್ತೆ ಈ ತರ ಎಲ್ಲ ಸಂದರ್ಭಗಳಲ್ಲಿ. ನಮ್ ದರ್ಶು ಇವತ್ತು ಅವ್ರ ಮಮ್ಮಿಗೆ ವಿಶ್ ಮಾಡಿದ್ದಾನೆ, ನಾನು ನಮ್ಮ ಮಮ್ಮಿಗೆ ವಿಶ್ ಮಾಡಿದ್ದೀನಿ. ಇವತ್ತು ಹಾಡು ಬೇರೆ ಆಡಿರೋದು. ಯಾವ್ದು ಶಿಷ್ಯ ಅದು? ಅರಸು ಇದು ಜಗ ಕೂಗೋ ಜನನಿ ಜೀವದ ಜೀವ ತಾಯಿ, ಬ್ರಹ್ಮ ವಿಷ್ಣು ಮಹೇಶ್ವರ ಹಾಲು ಕುಡಿದರು. ಆಡು ನೀನು. ಜಗದೊಳಗೆ ಮೊದಲು ಜನಿಸಿದಳು. ಅಪ್ಪೇ ನೀನ್ ಯಾಕೋ ಬರೋ ವಾಕ ಇಲ್ಲ ಕಣೋ ನಿಲ್ಲು. ಒಂದು ಹಾಡಾಡಲ್ಲ ಏನಿಲ್ಲ, ಒಂದು ಎಂಟರ್ಟೈನ್ಮೆಂಟ್ ಕೊಡಲ್ಲ ಅಂತೀಯ ಗೈಸ್. ಇವನು ತುಂಬಾ ಅಪ್ಸೆಟ್ ಅಲ್ಲಿ ಇದ್ದಾನೆ, ಡಿಪ್ರೆಷನ್. ನಮ್ಮ ರಾಮಪ್ಪಂಗೊಂದು ಹನುಮಂತಪ್ಪಂಗೊಂದು ಕೈ ಮುಕ್ಕಳಿ ಗೈಸ್. ಇಲ್ಲಿ ರಾಮ ಮಂದಿರ ಹತ್ರ ಇದೀವಿ. ಜಯ ಆಂಜನೇಯ, ಜಯ ಆಂಜನೇಯ ಅಂತನಾರ ಅನ್ನೋ. ಜಯ ಆಂಜನೇಯ. ಆಂಜನೇಯನ್ ಭಕ್ತನ ನೀನು? ಸಿದ್ದಪ್ಪಾಜಿ ಭಕ್ತ ಅಲ್ವಾ? ಸುಳ್ಳು ಹೇಳ್ತಿಲ್ಲಪ್ಪಿ. ಚಿಕ್ಕಲ್ಲೂರು ತಾನೇ ನಿಮ್ಮೂರು? ಮತ್ತೆ ಸಿದ್ದಪ್ಪಾಜಿ ಭಕ್ತ ತಾನೇ ನೀನು? ಓ, ಈ ಕಡೆ ಕೆರೆ ಹೊಳೆ ಪಕ್ಕದಲ್ಲಿ ಆಂಜನೇಯ ಐತಲ್ಲ, ಹಂಗಾಗಿ ಅದ್ರ ಭಕ್ತ ಕಾರಣ ನಾನು ಅಂತೀಯಾ? ನೀನೇನು ಮಾತಾಡಲ್ಲ, ಹೋಗಪ್ಪ. ನಮ್ಮ ಶಿಷ್ಯ ಇವತ್ತು ಅದೇ ಸಂಘ ಆಗ್ತಾ ಇದ್ದಾನೆ. ಯಾಕೆ ಶಿಷ್ಯ ಹಾಡು ಕೇಳ್ಕೊಂಡು ಹೋಗೋಣ? ಸ್ನೇಹಿತರೆ, ಡೀಸೆಲ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಕೆಂಗೇರಿಗಿಂತ ಮುಂಚೆ ಇರೋ ಪೆಟ್ರೋಲ್ ಬಂಕ್ ಹೋಗಿ ಬಂದು ಇಲ್ಲಿ ನಿಲ್ಸ್ಕೊಂಡ್ವಿ. ಯಾಕೆಂದರೆ ಇದೊಂಥರ ಆರಾಮಾಗೈತೆ ಪೆಟ್ರೋಲ್ ಬಂಕು. ಫ್ರೀಯಾಗೆ ಒಳಗೆ ಬರೋಕ್ಕಾಗಲಿ ಎಕ್ಸಿಟ್ ಆಗಲಿ ದೊಡ್ಡದಾಗಿದೆ ಪೆಟ್ರೋಲ್ ಬಂಕು. ಹಂಗಾಗಿ ಯಾವಾಗ ಬಂದ್ರೂ ಇಲ್ಲೇ ಡೀಸೆಲ್ ಹಾಕ್ಸೋದು ನಾವು. ಇಲ್ಲಿ ಡೀಸೆಲ್ ಹಾಕಿಸ್ಕೊಂಡು ಇವಾಗ ಇಲ್ಲಿಂದ ಹೊರಡೋದೆ. ಒಂದು ಗಾಡಿ ಆಲ್ರೆಡಿ ಮುಂದೆ ಹೋಯ್ತು. ಆ ಗಾಡಿ, ನಮ್ಮ ಗಾಡಿ ಇನ್ನೂ ಇಲ್ಲೇ ಇದೆ. ಇವಾಗ ಆ ಗಾಡಿ ಫಾಲೋ ಮಾಡಿಕೊಂಡು ಆ ಗಾಡಿ ಮುಂಚೆ ಹೋಗ್ಬಿಡೋದಕ್ಕೆ ಇದು ಅಡುಗೆ ಗಿಡಿಗೆ ಎಲ್ಲ ಅದರಲ್ಲೇ ಇದು ಐಟಮು. ಹಂಗಾಗಿ ಇವಾಗ ನಾವು ಈ ಗಾಡಿ ಪಿಕಪ್ ಮಾಡ್ಕೊಂಡು ಹೊರಡೋಣ. ಸ್ನೇಹಿತರೆ, ಡೀಸೆಲ್ ಗೀಸಲೆಲ್ಲ ಹಾಕ್ಸ್ಕೊಂಡು ಮುಂದೆ ಬಂದ್ವಿ. ಮುಂದೆ ಬಂದು ನೋಡಿದ್ರೆ ಈ ಥರ ಟ್ರಾಫಿಕ್ ಆಗಿದೆ. ಅದು ಎಲ್ಲಿಂದ? ಕೆಂಗೇರಿ ಬ್ರಿಡ್ಜ್ ಇದೆಯಲ್ಲ, ಬ್ರಿಡ್ಜಿಂದಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಟ್ರಾಫಿಕ್. ಹೆಂಗೆ ಕಾಣುತ್ತೆ ಈ ಟ್ರಾಫಿಕ್ಕಲ್ಲಿ? ಈಗ ಅಪ್ ಟು ಕದಂಬ ಹೋಟ್ಲು ಗಂಟನೂ ಜಾಮ್ ಆಗಿರುತ್ತೆ. ನೋಡಿ ಎಷ್ಟು ಜಾಮ್ ಆಗಿದೆ. ಹೆಂಗೆ ನಾವು ಹೋಗೋದು ಈಗ ಎಲ್ಲಿಂದ? ಈ ಟ್ರಾಫಿಕ್ ದಾಟಿ ಹೋಗೋ ಹೊತ್ತಿಗೆ ಸ್ವಲ್ಪ ಕತೆ ಮುಗೀತದೆ ನಮ್ಮದು. 1 ಅವರ್ ಇಲ್ಲೇ ವೇಸ್ಟ್ ಅಂದ್ಕೊಳ್ಳಿ. ಅರ್ಧ ಗಂಟೆ ಅಂತೂ ಫಿಕ್ಸು. ಇದನ್ನೆಲ್ಲ ಮುಗಿಸ್ಕೊಂಡು ಹೋಗ್ಬೇಕು. ಏನೋ ಅಣ್ಣ ಆಟ ಆಡ್ತಾವನಲ್ಲಪ್ಪ. ಓಕೆ ಗೈಸ್, ಹೋಗೋಣ ಬನ್ನಿ. ಆದಷ್ಟು ಬೇಗ ಬೇಗ ಪಾಸ್ ಮಾಡ್ಕೊಂಡು ಮಟನ್ ಕಲಿ ಆಗುತ್ತೆ ಗೈಸ್. ಇವಾಗ ಮದ್ದೂರು ಬಂದಿದ್ದೀವಿ. ಮದ್ದೂರು ಲೆಫ್ಟ್ ಎತ್ಕೊಂಡು KM ದೊಡ್ಡಿ ರೋಡಲ್ಲಿ ಇದ್ದೀವಿ ಇವಾಗ ಕರೆಕ್ಟಾಗೆ. ಇಲ್ಲಿಂದ ಮದ್ದೂರು, ಮಳವಳ್ಳಿ, ಶಿಂಸ ಹೊರಡೋದಣ್ಣ. ಜ್ಯೂಸ್ ತಗೊಳಕ್ಕೆ ಅಂತ ಸದ್ಯಕ್ಕೆ ಶೇಡ್ಗೆ ಹಾಕಿದ್ವಿ. ಎಲ್ಲ ತಗೊಂಡಾಯ್ತು. ಇನ್ನು ಆ ಗಾಡಿ ಇನ್ನೇನು ಬಂದ್ಬಿಡ್ಬೋದು ನಮ್ಮ ಹಿಂದೆನೇ. ಆ ಗಾಡಿ ಸ್ವಲ್ಪ ಮುಂದೆ ಬರಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಗಿತ್ತು, ಪಂಚರ್ ಆಗಿತ್ತು. ಹಂಗಾಗಿ ಆ ಗಾಡಿ ಲೇಟ್ ಆಯಿತು ಬಂದಿದ್ದು. ನಾನಿವಾಗ ಹೊರಟಿದ್ದೀನಿ. ಹೋಗ್ಬಿಟ್ಟು ಮಟನ್ ಊಟ ಬೆಟ್ಟಿಂಗ್ ಮಾಡ್ಬಿಡತ್ತೆ. ಬನ್ನಿ ಗೈಸ್. ಮಳವಳ್ಳಿ ಕೆರೆ ಹತ್ರ ಜನ ಎಲ್ಲ ನಿಂತ್ಕೊಂಡು ನೋಡ್ತಾವ್ರೆ. ಏನು ಅಂತ ಗೊತ್ತಾಯ್ತಲ್ಲ ನನಗೆ. ಏನು 2 ವೀಲರವರು ಹೋಗೋರು ಬರೋರೆಲ್ಲ ನಿಂತ್ಕೊಂಡು ನೋಡ್ತಾನೆ ಅವರೇ. ಸ್ವಲ್ಪ ಲೈಟ್ ಮೂವಿಂಗ್ ಜಾಮು ಆಗಿದೆ. ಏನಾಗಿದೆ ಅಂತ ಇವರೆಲ್ಲ ನೋಡ್ತಾ ಇರೋದು ನೋಡ್ರೆ ಏನೋ ಆಗಿದೆ. ಬಟ್ ಇಲ್ಲಿ ನೋಡಿದ್ರೆ ಏನೂ ಇಲ್ಲ. ಆ ಅಮ್ಮನ ಹುಡುಕೊಂಬತ್ತೈತೆ ಏನೇನೋ ಕಾಣಿಸುತ್ತೇನೋ ಅಂತ ಹುಡುಕ್ತಾರೆ, ಏನೂ ಸಿಗ್ತಾ ಇಲ್ಲ. ಏನಾಗಿದೆ ನನಗೆ ಗೊತ್ತಾಯ್ತಲ್ಲ ಗೈಸ್. ನೋಡಿ ಎಲ್ಲ ಹಿಂಗೆ ಇದೆ, ಎಲ್ಲ ಸೇಫಾಗಿದೆ. ಹಿಂಗೆ ನೋಡ್ಕೊಂಡು ಅರ್ಧ ಟೈಮ್ ರೋಡ್ ಬ್ಲಾಕ್ ಮಾಡ್ಬೋದು. ಏನೂ ಆಗಲ್ಲ ಕಾರಣ, ಸುಮ್ಮನೆ ನಿಂತ್ಕೊಂಡು ನೋಡ್ತಾವ್ರೆ. ಎಲ್ಲೋ ತಲೆಗೆ ತೊಗೊಂಡಿದೆ ಗೈಸ್. ಯಾರೋ ಒಂದು ಪೂರ ಎಳ್ಳಕ್ಕೆ ಬಿತ್ತೊಂಬಿಟ್ಟು ಎಲ್ಲ ಕೂಡ ಬಿತ್ತವಲ್ಲ. ಹಂಗೆ ಅಕಸ್ಮಾತ್ ಏನಾರ ನನಗೆ ಏನಾರ ಗೊತ್ತಿಲ್ದಿರ ಮಾತಾಡ್ತಾ ಇದ್ರೆ ಮಳವಳ್ಳಿ ಕಡೆಯವರು ಈ ವಿಡಿಯೋನ ನೋಡಿದರೆ ಅಲ್ಲೇನಾಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ನನಗಂತೂ ಏನೂ ಕಾಣಿಸಿಲ್ಲ. ಕರೆಕ್ಟಾಗಿ ಇವಾಗ ಮಳವಳ್ಳಿ ಬಂದು ರೀಚ್ ಆಗಿದ್ವಿ. ಮಳವಳ್ಳಿಯಿಂದ ಇನ್ನೇನು ಒಂದು 20 ನಿಮಿಷಕ್ಕೆ ಶಿಂಸ ಮಾರಮ್ಮ ದೇವಸ್ಥಾನ ಹತ್ರ ಹೊರಟಾಯ್ತೀವಿ. ಮತ್ತು ನಮ್ಮ ಡರ್ಲಿಂಗು ಇವೆಲ್ಲ ಊಟಕ್ಕೆ ಹೋಗ್ತಾ ಇದ್ದೀವಿ.
ಇನ್ನು ಮಟನ್ ಸ್ಟಾರ್ಟ್ ಆಗಿಲ್ಲ, ಇನ್ನು ಟಿಫನ್ ಮಾಡಿಲ್ಲ. ಟಿಫನ್ ಸ್ಟಾರ್ಟ್ ಆಗಿಲ್ಲ, ಬರೀ ಇದು ಮಟನ್ ಸ್ಟಾರ್ಟ್ ಆಗಿಲ್ಲ, ಬರೀ ಟಿಫನ್ಗೆ ಹೋಗ್ತಾ ಇದೀವಿ ಇವಾಗ. ಅವ್ರು ಯಾವುದೋ ರಾಂಗ್ ರೂಟಲ್ಲಿ ಹೋಗ್ತಾರೆ, ನಾವು ಈ ರೂಟಲ್ಲಿ ಹೋಗೋಣ ನೋಡಿ. ಇವಾಗ ಏನು ರಶ್ ಅವ್ರೆ ಗೊತ್ತಾ ಗೈಸ್, ಶಿಮ್ಸಾದಲ್ಲಿ ನೋಡಿ ತೋರಿಸ್ತೀನಿ. ಈ ಕಡೆನೂ ರಸ್ಸು, ಆ ಕಡೆನೂ ರಸ್ಸು. ಮಟನ್ ಇಲ್ಲೂ ಬೇಯ್ತದೆ, ಅಲ್ಲೂ ಬೇಯ್ತಿದ್ದೆ. ಯಾವ ಚೌಟ್ರಿಗಾನ ಸರಿ ನುಗ್ಬಿಡೋದೆ. ಯಾರಪ್ಪ ನೀವು ಅಣ್ಣ, ನಾವು ಕಾಣ ಅನ್ನೋದು. ಗಂಡಿನ ಕಡೆಯವರು ಅನ್ನೋದು. ಅವ್ರೇನೋ ಫಂಕ್ಷನು ಅಂತ ಮಾಡಿದ್ರೆ ಗಂಡಿನ ಕಡೆಯವರು ಅಂತ ಅಂದ್ಬಿಟ್ಟು ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡೋದು. ಇವನು ಶಿಷ್ಯಂದು ಮತ್ತೆ ಪ್ಯಾಚಪ್ ಆಯಿತು, ಲವ್ ಬ್ರೇಕಪ್ ಆಗಿದ್ದು. ಇವನ್ನೆಲ್ಲ ಚೇಲ್ಡ್ಗಳು ಗೈಸ್. ಇವ್ನಿಗೆ 20 ವರ್ಷ, ಹುಡುಗಿಗೆ 19, ಹುಡುಗಿಗೆ 20 ವರ್ಷ, ಇವ್ನಿಗೆ 19 ವರ್ಷ. ಚೈಲ್ಡ್ ಲವ್ ಮಾಡ್ಕೊಂಡು ಇವ್ರಿಗೆ ಹೆಂಗೆ ಹೇಳೋಕ್ಕಾಗಲ್ಲ. ಇವ್ನು ಲವ್ ಬ್ರೇಕಪ್ ಅಂತೆಲ್ಲ ಹೇಳೋದೆಲ್ಲ ಸುಮ್ಮನೆ ವೇಸ್ಟು ಗೈಸ್. ಬಿಡಿ ಇವ್ನು ನೋಡಿ ಹಂಗವನೇ, ಒಂದು ಚೈಲ್ಡ್ ನನ್ನ ಮಗ ನೀನು ಚೈಲ್ಡು ಅಂತ. ಬಿಡಿ ನಮ್ಮ ಬಸ್ಸಲ್ಲೇ ಬಂದುದಾ? ಹಾಂ, ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ನೋಡಲ್ವ ನೀನು? ನಿಜವಾಗ್ಲು ನೋಡು. ಹ್ಞೂ ರೈಸ್ ಊಟಕ್ಕೆ ಅಂತ ಬಂದಿದ್ದೀವಿ, ಟಿಫನ್ಗೆ. ಟಿಫನ್ ಬಂದು ಕೂತ್ಕೊಂಡು ಇದೇ ಚೋಟಿ ಚಿಕನ್ ಎಲ್ಲ ರೆಡಿ ಆಗ್ತಿದೆ. ಅಣ್ಣ ಊಟ ಗಿಟ ಬಡಿಸ್ತಾ ಇದ್ದಾರೆ, ಕಾಫಿ ಗೀಪಿ ಕೊಡೋದು, ಲೋಟ ಕೊಟ್ಟಿದ್ದಾರೆ. ಊಟ ರೆಡಿ ಆಗಬೇಕು. ಚಿಕನ್ ಎಲ್ಲ ರೆಡಿ ಆಗಿದೆ ನೋಡಿ ರೈಸ್. ಚಿಕನ್ನು, ಬೋಟಿ, ಮಟನ್ ಎಲ್ಲ ರೆಡಿ ಆಗಿದೆ. ಟಿಫನ್ ಮಾಡಿಕೊಂಡು ಇಲ್ಲಿಂದ ಹೋಗಿ ಗಾಡಿ ಹತ್ರ ರೆಸ್ಟ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಕಬಾಬು ಮತ್ತು ಮಟನ್ ಎಲ್ಲ ರೆಡಿ ಆಗಿಬಿಡುತ್ತೆ. ಗೈಸ್ ಇವಾಗ ನಾನು ಮತ್ತು ಡರ್ಲಿಂಗ್ ಮತ್ತು ಅಣ್ಣರು ನಮ್ಮ 4 ಗಂಟೆ ಡ್ರಾಪ್ ಕೊಡ್ತಾ ಇದ್ದಾರೆ. ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಒಳ್ಳೆ ಕಡೆ ಹೋಗ್ಬಿಟ್ಟು. ಅಣ್ಣ ಯೂಟ್ಯೂಬು ಅಣ್ಣ ಲಾಗು. ಇವರು ಅಣ್ಣ ನೀವಿದೇವ್ರವ್ರಾ? ಇಲ್ಲಿ ಅವರೇನಾ? ಹಾಂ ಹಾಂ ಹಾಂ. ದೇವಸ್ಥಾನಕ್ಕೆ ಬಂದಿದ್ರಾ ಇಲ್ಲ ಫಂಕ್ಷನ್ ನಿಮ್ಮದು? ಹಾಂ ಹಾಂ, ಓಕೆ ಓಕೆ. ಇವರು ಇದೇ ಊರವ್ರೆ. ನಾವು ಹಂಗೆ ಇವರು ಇಲ್ಲೇ ಸರ್ಕಲ್ಗೆ ಹೋಗ್ತಿದ್ರು ಅಂದ್ಬಿಟ್ಟು ಸುಮ್ಮನೆ ಜೊತೆ ಓಡಾಡ್ಕೊಬರೋಣ ಅಂತ ಹೋಯ್ತದ. ಅಣ್ಣ ಯಾಕೆ ಸ್ಮೈಲ್ ಮಾಡ್ತೀವಿ, ಒಂದು ಸ್ವಲ್ಪ ಫೇಸ್ ಗೀಸ್ ತೋರಿಸ್ತೀನಿ. ನಿಮ್ಮೂರವ್ರು ಸುಮಾರು ಜನ ಇದ್ದಾರಣ್ಣ ನಮ್ಮ ಪರಿಚಯರು. ಹಾಂ, ಮಧ್ಯರಂಗ ಗಗನ್ ಚುಕ್ಕಿ. ಹಾಂ ಹಾಂ ಹಾಂ. ಮಧ್ಯರಂಗಕ್ಕೆ ಒಂದು ಟೈಮಲ್ಲಿ ಮಧ್ಯರಂಗನೇ ಹೋದ ವರ್ಷ ನಮ್ಮನ್ನ ಕಪ್ಪಡಿದ್ದು. 3 ರಂಗ ಚಚ್ಚಿ ಬೀಸಾಕ್ಬಿಟ್ಟಂತ. ಏನು 4 ಗಾಡಿ ಹಾಕಿ ಹೊಡೆದಿದ್ದೀವಿ. ಶ್ರೀರಂಗ, ಮಧ್ಯರಂಗ, ಅಂತ್ಯರಂಗ, 3 ರಂಗ ಲಾಸ್ಟ್ ಟೈಮ್ ಲಾಗಲ್ಲಿ ಹೇಳಿದ್ದೆ. ಇವಾಗ ದೇವಸ್ಥಾನ ಎಲ್ಲ ಕಟ್ಟಿಸ್ತಾರಲ್ಲ, ಇದು ಹಿಂದ್ಗಡೆಗೆ ಮಾಡ್ತಾರ. ಇಲ್ಲೇ ಇದು ಮೂಲ ಇಲ್ಲೇ ಇರುತ್ತೆ, ಬಟ್ ದೊಡ್ಡದಾಗಿ ಮಾಡ್ತಾರೆ. ಹಾಂ ಹಾಂ ಹಾಂ. ಏನು ಸಕ್ಕದಾಗ ಕಾಣಿಸುತ್ತೆ ನೋಡು. ಸೂಪರ್ ಆಗಿದೆ ವೆದರ್ ಇಲ್ಲಿ. ಹಾಂ, ಮೋಡ ಎಲ್ಲ ಒಂಥರ ಡಿಫ್ರೆಂಟಾಗಿ ಸೂಪರಾಗಿ ಕಾಣಿಸುತ್ತೆ. ಹಾಂ, ಇಲ್ಲೇ ಹಾಕೊಳ್ಳೋಣ. ಗೈಸ್ ಫೈನಲಿ ಊಟ ಗಿಟ್ಟೆಲ್ಲ ಮುಗಿಸ್ಕೊಂಡು ಬಂದ್ವಿ ಗಾಡಿ ಹತ್ರ. ಏನು ಇಲ್ಲಿರೋ ಸಕೆಗೆ ಬದುಕಾಗೆ ಆಯ್ತಲ್ಲ ಅಂದ್ಕೊಳ್ಳಿ. ಆದರೆ ನಿಮಗೆ ಬೇರೆ ಟೊಪ್ಪಿ ಬೇರೆ ಹಾಕೋಣ, ಹೆಂಗೇನೋ ಇದ್ದಿಲ್ಲ. ಒಳ್ಳೆ ಮಟನ್ ಊಟ, ಮಟನ್ನು ಮತ್ತು ಕಬಾಬು, ಚಿಲ್ಲಿ ಚಿಕನ್ ಎಲ್ಲ ಮಾಡಿದರು. ತಿನ್ಕೊಂಡು ಗಾಡಿ ಹತ್ರ ಬಂದು ನಾವಂತೂ ಶಿಷ್ಯ ತಿಂದಿಲ್ಲ. ಮಟನ್ನು ಅಲ್ಲಿ ಸರಿಯಾಗಿ ಬೀಳಲಿಲ್ಲ ಅಂದ್ಬಿಟ್ಟು ಬೇರೆ ಚೋಟ್ರಿಗೆ ಹೋಗ್ಬಿಟ್ಟಿದ್ದೆ ಗೈಸ್. ಅಲ್ಲ ಇವರೇ, ನಾನು ಹೋಗಿದ್ದೆ, ನಾನು ಸುಳ್ಳು ಹೇಳ್ತಾರೆ, ನಾನೇ ಹೇಳ್ತೇನಲ್ಲ, ಹೋಗಿದ್ದೆ ಬೇರೆ ಕಡೆಗೆ, ಬೇರೆ ಚೋಟ್ರಿಗೆ ಹೋಗ್ಬಿಟ್ಟಿದ್ದೆ. ಇವನು ನನ್ನ ಜೊತೆಲಿ ಬಂದಿದ್ದೆ, ಬಟ್ ತಿಂದಿಲ್ಲ. ನಾವು ಹಂಗೆಲ್ಲ ಯೋಚನೆ ಮಾಡೋಲ್ಲ ಗೈಸ್. ತಿನ್ನಬೇಕು ಅಂತಂದರೆ ಬೇರೆ ಚೌಟ್ರಿ ಆದರೂ ಸರಿನೇ, ಆ ಚೌಟ್ರಿನೇ ಆದರೂ ಸರಿನೇ ಹೋಗ್ಬಿಡೋದೆ. ತಿನ್ಕೊಂಡ್ವಿ ಬಂದ್ವಿ. ಇವಾಗ ಸೆಕೆ ಐತೈತೆ. ಅವ್ರೆಲ್ಲ ಬಂದ ತಕ್ಷಣ ಹೊರಡಬೇಕು. ಇನ್ನೊಂದು 10 ರಿಂದ 15 ನಿಮಿಷ ಹೊರಟ್ಬಿಡ್ತೀನಿ ಬೆಂಗಳೂರು ಕಡೆಗೆ. ಟೈಮ್ ಆಲೇ 5:15 ಆಯ್ತಾ ಬಂತು. ಇನ್ನೊಂದು 10 ನಿಮಿಷ ಇದ್ದು ಹೊರಡೋಣ ಬನ್ನಿ ಗೈಸ್. ನಾವು ಇವಾಗ ಆಲ್ರೆಡಿ ಅಲ್ಲಿಂದ ಹೊರಟು ಶಿಮ್ಸಾಯಿಂದ ಬಿಟ್ಟು ಬಿಡದಿ ಹತ್ರ ಬಂದಿದ್ದೀವಿ ಇವಾಗ. ಯಾಕೆಂದರೆ ಎಲ್ಲ ಕಡೆನೂ ಫುಲ್ಲು ಜಾಮು. ಮುಂದೇನು ಸರ್ವಿಸ್ ರೋಡಲ್ಲಿ ಜಾಮ್ ಇದೆ. ಕಸ್ಟಮರ್ಗೆ ಟೋಲ್ ಹೇಳಿಲ್ಲ, ನಾವು ವಿದೌಟ್ ಟೋಲ್ ಹೋಗ್ತೀವಿ ಅಂತ ಹೇಳಿದ್ವಿ. ಬಟ್ ಟೋಲಲ್ಲೇ ಹೋಗ್ಬಿಡ್ತೀನಿ ಈ ಸತಿ. ಏಕೆ ಅಂತಂದರೆ ಆ ಥರ ಜಾಮ್ ಇದೆ. ಹಂಗಾಗಿ ಕೆಳಗಡೆ ಹೋದ್ರೆ 1 ಅವರ್ ಎಕ್ಸ್ಟ್ರಾ ಟೈಮ್ ತಗೊಳುತ್ತೆ. ಅದ್ರ ಬದಲು ಮೇಲೆ ಹೋದರೆ 1 ಅವರ್ ಡೀಸೆಲ್ಲೇ ಸೇವ್ ಆಗಿಬಿಡುತ್ತೆ.
ಯಾಕೆಂದರೆ ಬಸ್ ಅಲ್ವಾ, ಆ ಲೆಕ್ಕಾಚಾರಕ್ಕೆ 1 ಅವರ್ಗೆ ಡೀಸೆಲ್ ಲೆಕ್ಕಾಚಾರ ಅದೇ ಸೇವ್ ಆಗಿಬಿಡುತ್ತೆ. ಹಂಗಾಗಿ ಮೇಲೇ ಹೋಗ್ತಾ ಇದ್ದೀನಿ ಗೈಸ್. ಯಾಕೆಂದರೆ ನಮ್ಮದು ಮುಂದೆಗಡೆ ಇನ್ನೊಂದು ಗಾಡಿ ಹೋಯ್ತಲ್ಲ ಸಚಿನ್, ಅವ್ನು ಹೇಳಿದ ಪ್ರಕಾರ ಜಾಮ್ ಇದೆ ಅಂತ, ಅದಕ್ಕೋಸ್ಕರ ನಾನು ಮೇಲೇ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ ಎಲ್ಲಿವರೆಗೂ ಜಾಮ್ ಇದೆ, ಎಲ್ಲಿ ಜಾಮ್ ಆಗಿದೆ ಅಂತ. ನೋಡಿ ಸ್ನೇಹಿತರೆ, ಕೆಳಗಡೆ ಹೋಗೋದು ಬೇಡ ಮೇಲೆ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಬಂದೆ. 600 ರೂಪಾಯಿ ಟೋಲ್ ಕಟ್ಬಿಟ್ಟು ನೋಡಿದ್ರೆ ಈ ಗ್ರಾಚಾರಕ್ಕೆ ಹಿಂಗಾಗಿದೆ. ಇಲ್ಲಿಂದನೇ ಟ್ರಾಫಿಕ್ಕು, ಮೈಸೂರು ರೋಡು ಫ್ಲೇವರು ಅರ್ಧದಿಂದನೇ ಜಾಮ್ ಆಗಿದೆ, ಅಲ್ಲಿವರೆಗೂ ಆಗಿದೆ. ಏನು ಹಿಂಗಾಗ್ಬಿಟ್ರೆ ಟೋಲ್ ಕಟ್ಟಿದ್ದಲ್ಲ ವೇಸ್ಟ್ ಅಲ್ವಾ? ನೀವು ಮೈಸೂರು ರೋಡಲ್ಲಿ ಯಾರು ಸಿಗಾಕೊಂಡಿದ್ರಾ ಸ್ನೇಹಿತರೆ? ಇವತ್ತು ನಮ್ಮ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಆಯ್ ಮಾಡ್ಕೊಂಡು ಹೋಗ್ರಿ, ಕಮೆಂಟ್ ಹಾಕಿ ಹಂಗೆ ನೀವು ಇಲ್ಲೇ ಬ್ಲಾಕ್ ಆಗಿದ್ರಿ ಅಂತ. ಅಯ್ಯೋ, ನಮಗೂ ಅದೇ PP ಹೇಳ್ತಾನಲ್ಲ ರೈಲ್ವೆ ಇದರಲ್ಲಿ. ಏನು ಪವನ್ ಹೇಳೋದು? ಓಕೆ ಗೈಸ್, ಬರೋಣ ಗೈಸ್. ಫೈನಲಿ ಎಲ್ಲರೂ ಡ್ರಾಪ್ ಮಾಡಿ ನಾವು ಮಟನ್ ಊಟ ತಿನ್ಕೊಂಡು ಇವಾಗ ಪಾರ್ಕಿಂಗ್ ಬಂದ್ವಿ. ಪಾರ್ಕಿಂಗ್ ಬಂದು ನಮ್ಮ ಶಿಷ್ಯ ದರ್ಶನ್ನು ಗಾಡಿ ಪಾರ್ಕಿಂಗ್ ಹಾಕೊತಾ ಇದ್ದಾನೆ. ಇಲ್ಲಿಂದ ನಮ್ಮ ನಾಳೆ ಯಾವುದೇ ಥರದ ಪ್ರೋಗ್ರಾಮ್ ಇಲ್ಲ ಸದ್ಯಕ್ಕೆ, ನೋಡಬೇಕು. ಇವತ್ತಿಗೆ ನಮ್ಮ ವ್ಲಾಗ್ ಇಷ್ಟೇ. ಇನ್ನೇನಿದ್ರು ನಾಳೆ ಯಾವ ಡ್ಯೂಟಿ ಇದೆ ನೋಡಬೇಕು. ಸದ್ಯಕ್ಕೆ ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ